ಈ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ದುಡ್ಡು ಎತ್ತಿಟ್ರೆ ಇವನು ಎತ್ಕೊಂಡೋಗಿ ಖರ್ಚು ಮಾಡಿಬಿಡ್ತಿದ್ದಂತೆ. ಆ ಕಾರಣಕ್ಕೆ ಅವ್ರ ತಾಯಿ ಒಂದು ಐಡಿಯಾ ಮಾಡಿದ್ರು. 4-5 ತಿಂಗಳಾಯಿತು, SLC ಎಕ್ಸಾಮ್ ಮುಗಿದೋಯ್ತು. ಒಂದಿನ ಅವ್ರ ಅಮ್ಮನ ಕೇಳ್ದ, ಅಮ್ಮ ಲಾಸ್ಟ್ 4 ತಿಂಗಳಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲ ಹುಡುಕ್ತಾ ಇದ್ದೀನಿ, ಮನೆಯಲ್ಲಿ ₹1 ಸಿಕ್ತಿಲ್ಲ, ಮನೆಯೆಲ್ಲ ಹುಡುಕ್ಬಿಟ್ಟಿದ್ದೀನಿ, ನೀನು ಎಲ್ಲಿಡ್ತಿದ್ದೆ ಅಮ್ಮ ಅಂದರೆ, ನೀನು ಟೆಕ್ಸ್ಟ್ ಬುಕ್ಸಲ್ಲಿ ಬಚ್ಚಿಡ್ತಿದ್ನೋ ಅದೊಂದೇ ನೀನು ಸರಿಯಾಗಿ ನೋಡದೆ ಇರೋದು ಮನೆಯಲ್ಲಿ ಅಂತ. ದಯವಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ದುಡ್ಡಿಟ್ಟು ನೋಡಿ, ಅದು ಮ್ಯಾಥಮೆಟಿಕ್ಸೋ ಫಿಸಿಕ್ಸ್ ಬುಕ್ಕಲ್ಲೋ ಇಡಿ, ನಿಮ್ಮ ಹುಡುಗ ವರ್ಷ ಪೂರ್ತಿ ಸೇಫ್. ನವಿಲ್ಗೆರೆ ಬೇರೆ ಇಡಿ, ಪರವಾಗಿಲ್ಲ. ಒಂದು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಿಮ್ಮ ಜೀವನ ಚೆನ್ನಾಗಿರಬೇಕು ಸರ್. ಮಂಡ್ಯದ ಜನದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ, ನಮ್ಮ ರವಿ ಅಣ್ಣ ಮೇಲೆ ಇರಬೇಕು. ಅವ್ರನ್ನ ತಾವು ಮತ್ತೊಮ್ಮೆ ಆಶೀರ್ವದಿಸಬೇಕು. ನಾನೆಲ್ಲರಿಗೂ, ಪೋಷಕರಿಗೂ, ಮಂಡ್ಯದ ಜನತೆಗೆ, ಎಲ್ಲ ಯುವಕರಿಗೆ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ನಾವು ಯಾರು ಯೂಸ್ಲೆಸ್ ಅಲ್ಲ. ಒಂದು, ಮಿಡಲ್ ಕ್ಲಾಸ್ ಹುಡುಗರು, ಮಿಡಲ್ ಕ್ಲಾಸ್ ಹುಡುಗಿರು ಧೈರ್ಯವಾಗಿರಿ. ಮತ್ತು ಭಾಳಷ್ಟು ಜನ ಯುವತಿಯರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಕೆಟ್ಟ ಪೋಸ್ಟ್ ಬಂತು, ಕೆಟ್ಟ ಕಾಮೆಂಟ್ ಬಂತು ಅಂತ ಕೆಲವರು ಹುಡುಗಿರು ಸ್ಯೂಸೈಡ್ ಮಾಡ್ಕೊತಾರೆ, ಕೆಲವರು ಹುಡುಗಿರು ಡಿಸ್ಟರ್ಬ್ ಆಗ್ತಾರೆ. ತಾಯಿ ಒಂದು ನೆನಪಿಟ್ಕೊಂಡು, ನಿನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು 4 ಗೋಡೆಗಳ ಮಧ್ಯೆ ನಿನ್ನನ್ನು ಕಟ್ಕೊಳ್ಳೋ ನಿನ್ನ ಗಂಡ ಹತ್ರ ಕೇಳು ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ. ಕಿತ್ತೋಗಿರೋರ ಹತ್ರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಮ್ಮ. ಕ್ಯಾರೆಕ್ಟರ್ ಅನ್ನೋದು ನಿನ್ನ ಪರ್ಸ್ನಲ್ ಅಸೆಟ್ ತಾಯಿ. ಡೋಂಟ್ ಮೇಕ್ ಇಟ್ ಎ ಪಬ್ಲಿಕ್. ಯಾವನ ಹತ್ರ ಸೀನಿಯರು, ಜೂನಿಯರು, ಕ್ಲಾಸ್ಮೇಟು, ಫ್ರೆಂಡು, ಸ್ಟ್ರೀಟಲ್ಲಿ ಹೋದವನು, ಮತ್ತು ತಂದೆ ತಾಯಿನೂ ಅಷ್ಟೇ ಸರ್. ಎಲ್ಲದಕ್ಕೂ ಕಂಪ್ಯಾರಿಸನ್. ನೋಡು, ಅವ್ರ ಕಡೆ ನೋಡು, ಇವ್ರ ಕಡೆ ನೋಡು, ಅವನ ಕಡೆ ನೋಡು. ಸರ್, ಒಂದೇ ನನ್ನ ಕ್ವಶನ್, ಪಕ್ಕದ ಮನೆಯವನ್ನೋ ಬೀದಿಯಲ್ಲಿರೋನೋ ನೆಂಟ್ರನ್ನೋ ಕೇಳಿ ಮಗಳನ್ನ ಭೂಮಿಗೆ ತಂದಿದ್ರಾ? ಇಲ್ಲ ತಾನೆ. ಈಗ ಯಾವಾಗ ಸರ್ ಬೆಳೆಸೋವಾಗ ಪ್ರತಿಯೊಬ್ಬರಿಗೂ ಕಂಪೇರ್ ಮಾಡಿಡ್ತೀರಾ, ಪ್ರತಿಯೊಂದಕ್ಕೂ. ಮತ್ತು ನೋಡೋ, ಒಂದು 98% ನೀನು ಇದೆಯಾ ಸರ್? ಹುಲಿ ಹೊಟ್ಟೆ ಅಲ್ಲ, ಹುಲಿನೇ ಅಲ್ವಾ ಸರ್ ಹುಟ್ಟೋದು? ನಿಮ್ಮ ಹೊಟ್ಟೆಯಿಂದ ಬಂದವನಲ್ಲ ಸರ್. ನೀವು ಬೈದರೆ ಹೆಂಗೆ? ಅದನ್ನು ಮರ್ತೋಗ್ಬಾರ್ದಲ್ಲ. ನೀವು ಹೇಳ್ತೀರಾ ಹುಲಿ ಹೊಟ್ಟೆಯಿಂದ ಹುಲಿನೇ ಬರೋದು ಅಂತ. ಒಂದು ಸಲ ತಂದೆ ಮಗ ಕಾರಲ್ಲಿ ಹೋಗ್ತಾ ಇದ್ರಂತೆ. ಕಾರ್ 70 ಹೋಗ್ತಿದೆ, ಮಾರುತಿ. ಪಕ್ಕದಲ್ಲಿ BMW ಪಾಸ್ ಆಯ್ತಂತೆ. ಮಗ ಎತ್ಕೊಂಡು, ಅಪ್ಪ 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 ಪ್ಲೀಸ್ ಆ ಕಾರ್ನ ಸೈಡ್ ಹೊಡಿ ಅಂದರೆ, ಏಯ್ ಸೈಡ್ ಹೊಡಿಯೋಕ್ಕಾಗಲ್ಲ, ಸುಮ್ಮನೆ ಇರೋ. ಅಪ್ಪ ಬೇಗ ಸೈಡ್ ಹೊಡಿ ಪ್ಲೀಸ್. ಸೈಡ್ ಹೊಡಿಯೋಕ್ಕಾಗಲ್ವೋ? ಯಾಕಪ್ಪ? ಅದು ₹2 ಕೋಟಿ ಕಾರ್, BMW. ನಮ್ಮದು ಮಾರುತಿ ವ್ಯಾನು. ನೀವು ಇಟ್ಟಿರೋ ಕಾರೇ ಒಂದು ಸೂಪರ್ ಸ್ಪೀಡ್ ಕಾರ್ನ ಸೈಡ್ ಹೊಡಿಯೋಕ್ಕಾಗ್ತಿಲ್ಲ. ಅವಾಗ ಹೇಳದ್ನಂತೆ ಮಗ, ಅಪ್ಪ ನನ್ನ ಯೋಗ್ಯತೆನೂ 70% ಅಪ್ಪ, ನೀನು ಯಾವನ್ನೋ ತೋರಿಸಿ 98 ತೆಗಿ ಅಂದರೆ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಸರ್, ದಯವಿಟ್ಟು ಹುಡುಗಿನ ಕೊಡುವಾಗ US ಅಲ್ಲಿದ್ದಾರೆ, ಡಾಕ್ಟ್ರು, ಇಂಜಿನಿಯರ್ ನೋಡಬೇಡಿ ಸರ್. IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ತಕ್ಷಣ ನಿಮ್ಮ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಕನ್ಕ್ಲೂಷನ್ಗೆ ಬರಬೇಡಿ ಸರ್. ಅವನು ಯಾವಾಗ ಕಿತ್ತಾಗ್ತಾನೋ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವಾಗ ಕೆಲಸ ಹೋಗುತ್ತೋ, ಯಾವಾಗ ಕಂಪ್ನಿಯಿಂದ ಆಚೆ ಬರ್ತಾರೋ ಗೊತ್ತಿಲ್ಲ. ಮಂಡ್ಯದಲ್ಲಿ ರೈತರ ಮಕ್ಕಳು ಇದ್ದಾರೆ ಸರ್. ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕದವ್ರಿಗೂ ದಯವಿಟ್ಟು, ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕ ಸರ್, ರೈತರ ಮಗ ಸರ್, ಅಲ್ಲೆಲ್ಲೋ US ಅಲ್ಲಿ ಹೋಗಿ ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲಾಗಿ ತಂದೆ ತಾಯಿ ಸತ್ತೋದ್ರೆ ವೀಸಾ ಸಿಗಲಿಲ್ಲ ಅಂತ ನೆಪ ಹೇಳಿ ವಿಡಿಯೋ ಕಾಲಲ್ಲಿ ಅಪ್ಪ ಅಮ್ಮ ನೋಡಿ ಮಣ್ಣು ಮಾಡೋ ಮಕ್ಕಳಿಗಿಂತ ಕಷ್ಟನ ಸುಖನೋ ಬೆಳಗ್ಗೆ ಒಂದಷ್ಟು ಇಟ್ಟು ಹಾಕಿ ಬೆಳೆಸೋ ತಂದೆ ತಾಯಿನ ನೋಡ್ಕೊಳ್ಳೋ ಮಕ್ಕಳೇ ಶ್ರೇಷ್ಠ ಸರ್. ರೈತರ ಮಕ್ಕಳನ್ನ ನಂಬಿ ಸರ್. ಸರ್, ಮನೆ ದೊಡ್ಡದಾಗಿದ್ದ ತಕ್ಷಣ ನಿಮ್ಮ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಅಸಂಪ್ಷನ್ಗೆ ಬರಬೇಡಿ ಸರ್. ಬಡವ್ರ ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಇನ್ನೊಂದು ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ಜೀವನದಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಮಾಜ ನಮ್ಮನ್ನು ತುಂಬ ಮಿಸ್ಗೈಡ್ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಏನು ಹೇಳ್ತಾರೆ? ದುಡ್ಡು ಮುಖ್ಯ ಅಲ್ಲ ಅಂತಾರೆ. ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ ಅಲ್ವಾ ಸರ್? ಅದಕ್ಕೆ ಅಲ್ವಾ? ಈ ಸತ್ಯನ ಹೇಳ್ಕೊಡಲ್ಲ. ಯಾಕೆಂದ್ರೆ ಎಲ್ಲರೂ ದುಡ್ಡು ಮಾಡಿಬಿಟ್ರೆ, ಎಲ್ಲರೂ ಬೆಳೆದ್ಬಿಟ್ರೆ, ಎಲ್ಲರೂ ಹೆಸರು ಮಾಡಿಬಿಟ್ರೆ, ಈ ಸಮಾಜ ಕೆಲವು ಅಸಂಪ್ಷನ್ಸಲ್ಲಿ ಇಟ್ಟಿದೆ ನಮ್ಮನ್ನು. ದಯವಿಟ್ಟು ಅದರಿಂದ ಆಚೆ ಬನ್ನಿ. ಹೆಸರು ಮಾಡಬೇಕು, ಬೆಳಿಬೇಕು. ಇನ್ನು ಕೆಲವರು ಹೇಳ್ತಾರೆ ನಾವು ಚೆನ್ನಾಗಿ ಕಷ್ಟಪಟ್ಟು ಬೆಳೆದು ಎಲೆ ಮರೆಕಾಯಿ ಥರ ಇರಬೇಕು ಅಂತ. ನಾನು ಹೇಳ್ತೀನಿ, ನೀನು ಗೆದ್ದ ಮೇಲೆ ಎಲೆ ಮರೆಕಾಯಿ ಥರ ಇರಂಗಿದ್ರೆ ಯಾಕೆ ಕಷ್ಟಪಟ್ಟೆ ಅನ್ನೋದು ನನ್ನ ಕ್ವಶನ್. ಇರೋಗು ಇವಾಗಲೇ ಆರಾಮಾಗಿ ಎಲೆ ಮರೆಕಾಯಿ ಥರ. ನೀನು ಗೆಲ್ಲಬೇಕು, ಹೇಳಬೇಕು, ನಾನಿದ್ದೀನಿ ಅಂತ ನಿನ್ನ ಬಗ್ಗೆ ಹೇಳಕ್ಕೆ ನಿನಗೆ ಮುಜುಗರ ಆದರೆ ಬೇರೆಯವ್ರಿಗೇನು ಕೆಲಸ ನಿಮ್ಮ ಬಗ್ಗೆ ಹೇಳಕ್ಕೆ? ದಯವಿಟ್ಟು ನಿಮ್ಮ ಬಗ್ಗೆ ಹೇಳಿ ಸರ್. ಜೀವನದಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಜನ ಸ್ಟೇಟಸ್ಸೇ ನೋಡೋದು, ಇನ್ನೇನು ನೋಡಲ್ಲ. ಜೀವನದಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಸ್ಟೇಟಸ್ಸೇ ನೋಡೋದು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮೆಲ್ಲ ಯಂಗ್ಸ್ಟರ್ಸ್ 1-2 ವರ್ಷ, 3 ವರ್ಷ, 4 ವರ್ಷ ಏನು ಮನೆಗಳಲ್ಲಿ ಜೆಂಟ್ಲ್ಮ್ಯಾನ್ಗಳ ಥರನೇ ಕಾಣಿಸ್ತಿರ್ತೀರ. ಮನಸ್ಸಲ್ಲಿ ಯಾವುದೋ ಹುಡುಗಿನ ಹಾಕ್ಕೊಂಡು ಅವಳಿಲ್ಲ ಅಂದರೆ ಸತ್ತೋಗ್ಬೇಕು ಅನ್ನೋ ರೇಂಜಿಗೆ ಬಂದಿರ್ತೀರ. ಇನ್ನು ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ, ಅತಿ ಥರ ಮಾಡಿರ್ತಾರೆ.
ಏನು ಹುಡುಗ ಒಬ್ಬ ಹುಡುಗಿನ ಪ್ರೀತಿಸಿದ ತಕ್ಷಣ ಹುಡುಗಿಯವ್ರ ಅಪ್ಪ ಅಮ್ಮನ ಇವನ ಅತ್ತೆ ಮಾವ ಅನ್ನೋದೇನು, ಹುಡುಗನವ್ರ ಅಪ್ಪ ಅಮ್ಮನ ಅತ್ತೆ ಮಾವ ಅನ್ನೋದೇನು ಅವ್ರಿಬ್ರಿಗೂ ಗೊತ್ತಿಲ್ಲದೆ ಇರೋದಂದ್ರೆ ರಿಯಲ್ ಅತ್ತೆ ಮಾವ ಇನ್ನೆಲ್ಲೋ ಇರ್ತಾರೆ, ಒಂದು 6-7 ವರ್ಷ ಆದಮೇಲೆ ಅಪ್ಪ ಅಮ್ಮ ಹುಡುಕ್ತಾರೆ ಅಂತ. ಇಂಡಿಯಾದಲ್ಲಿ ಲವ್ ಮ್ಯಾರೇಜ್ ಅಷ್ಟು ಈಸಿ ಅಲ್ಲ. ಹುಡುಗ ಹುಡುಗಿನ ಇಷ್ಟಪಡಬೇಕು, ಹುಡುಗಿ ಹುಡುಗನ ಇಷ್ಟಪಡಬೇಕು. ಅದಾದಮೇಲೆ ಹುಡುಗ ಅವ್ರ ಅಪ್ಪ ಅಮ್ಮ ಹುಡುಗಿನ ಇಷ್ಟಪಡಬೇಕು, ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗನ ಇಷ್ಟಪಡಬೇಕು, ಹುಡುಗನವ್ರ ನೆಂಟರು ಹುಡುಗಿರ ಫ್ಯಾಮಿಲಿನ ಇಷ್ಟಪಡಬೇಕು, ಹುಡುಗಿಯವ್ರ ನೆಂಟರು ಹುಡುಗನ ಫ್ಯಾಮಿಲಿನ ಇಷ್ಟಪಡಬೇಕು. ಇಷ್ಟೆಲ್ಲ ಇಷ್ಟಪಡೋರ್ಗೂ ಇವರಿಬ್ಬರು ಇಷ್ಟಪಡ್ತಿರ್ತಾರ ಇಲ್ವಾ ಅನ್ನೋದೇ ಡೌಟ್. ಅದೇ ಪ್ರಾಬ್ಲಮ್. ದಾಂಪತ್ಯದಲ್ಲಿ ಭಾಳಷ್ಟು ಜನ, ನಾನು ಮದುವೆ ಆಗೋದಕ್ಕಿಂತ ಮುಂಚೆ ದಾಂಪತ್ಯದ ಬಗ್ಗೆ ಮಾತಾಡ್ತಿದ್ದರೆ ಅವರೆಲ್ಲ ಹೇಳ್ತಿದ್ದು, ಮಗನೇ ಮದುವೆ ಆಗಿ ಫಿಲಾಸಫಿ ಮಾತಾಡೋಕೆ ಗೊತ್ತಾಗುತ್ತೆ ಅಂತ. ಮದುವೆ ಆಗಿರೋ ಸತ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆ 5 ಗಂಟೆಗೆ ಹೆಂಡತಿ ಎದ್ದು ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತೆ ಕ್ಯಾಸೆಟ್ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ, ಗಂಡನಿಗೆ ಬೆಡ್ ಕಾಫಿ ಕೊಟ್ಟು, ಸ್ನಾನಕ್ಕೆ ಟವಲ್ ಕೊಟ್ಟು, ತಿಂಡಿ ಹಾಕ್ಕೊಟ್ಟು, ಬಾಕ್ಸ್ಗೆ ಹಾಕ್ಕೊಟ್ಟು, ರೀ ಬೇಗ ಮನೆಗೆ ಬನ್ನಿರಿ ಅಂತ ಕರೀತಾಳೆ. ಇನ್ನು ಈ ಹುಡುಗನೂ ಅಷ್ಟೇ, ಅತಿ ಚಿನ್ನ, ರನ್ನ, ಬಂಗಾರು, ಟೈಟ್ಲ್ಗಳ ಅವಶ್ಯಕತೆ ಇಲ್ಲದೆ ಇದ್ರು ಟೈಟ್ಲ್ಗಳು ಹಾಕಿ ಬಳಸ್ತಾ ಇರ್ತಾನೆ. ಒಂದು 6 ತಿಂಗಳಾದ್ಮೇಲೆ ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತೆ ಕ್ಯಾಸೆಟ್ ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗಲ್ಲಿ ಬಿದ್ದೋಗುತ್ತೆ. ಬೆಡ್ ಕಾಫಿ ಕೊಡ್ತೀನಿ ಇರ್ರಿ, ಸ್ನಾನಕ್ಕೆ ಟವಲ್ ಎತ್ಕೊಂಡು ಹೋಗೋಕ್ಕಾಗಲ್ವಾ? ಹೋಗಿ ಬರಲ್ಲ, ಅದನ್ನು ಡೈಲಿ ಹೇಳ್ಬೇಕಾ? ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಆದರೆ ಸಾಕು ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದ ಗಂಡ ಬರ್ತಾ ರಾತ್ರಿ 10 ಗಂಟೆ ಆದರೂ ಬರಲ್ಲ. ಆಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ ನಿಮ್ಮ ಮಗ ಬಂದಿಲ್ಲ ಫೋನ್ ಮಾಡಿ ಅಂದರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ ಅಂತ ಬರುತ್ತೆ. ಅಣ್ಣ ರಾತ್ರಿ 10:30ಗೋ 11 ಗಂಟೆಗೋ ಮನೆಗೆ ಹೋದರೆ ಬಾಗಿಲು ತೆಗಿಯುವಾಗ ಅಮ್ಮ ಹತ್ರ ಬಂದು ಬಾಗಿಲು ತೆಗಿತಾರೆ. ಅದನ್ನೆಲ್ಲ ಪ್ರೀತಿ ಅನ್ಕೋಬೇಡಿ, ಡೌಟ್ ಅಣ್ಣ ಅದು. ನೀವು 10:30, 11 ಗಂಟೆಗೆ 12 ಗಂಟೆಗೆ ಮನೆಗೆ ಹೋದರೆ ಅಮ್ಮ ಹತ್ರಕ್ಕೆ ಬಂದು ಡೋರ್ ತೆಗಿತಾಳೆ. ಭಾಳಷ್ಟು ಜನಕ್ಕೆ ನೀವೇನು ಅನ್ಕೋದು, ನಮ್ಮಮ್ಮಗೆ ಏನು ಪ್ರೀತಿನೋ ಅಂತ. ಭಾಳಷ್ಟು ಜನ ತಾಯಂದರು ಮಕ್ಕಳ ಮೇಲೆ ದೊಡ್ಡ ಕನಸು ಕಟ್ಕೊಂಡಿರ್ತೀರ. ಮೇಡಮ್ ನಿಮಗೆ ಮದುವೆ ಆದಾಗ ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕು ಅಂತ ಬಯಸಿದ್ದು ನೀವು ತಪ್ಪು, ಕರೆಕ್ಟ್ ತಾನೆ? ಬಿಟ್ಬಿಡಿ ಮೇಡಮ್, 25 ವರ್ಷ ಅವ್ನ ಪಾಡ್ಗೆ ಅವ್ನು ಓಡಾಡ್ಕೊಂಡಿರ್ತಾನೆ ಊರಲ್ಲಿ. ಅತಿ ಮಾಡಿದ್ರಿ, ಯಾವಾಗ ನನಗೆ ಸೊಸೆ ಕೊಡ್ತೀಯಾ, ಮನೆಗೆ ಮಹಾಲಕ್ಷ್ಮಿನ ತರ್ತೀಯಾ, ಸರಸ್ವತಿನ ತರ್ತೀಯಾ, ಆರಾಮಾಗಿ ಓಡಾಡ್ಕೊಂಡಿದ್ದ. ನೀವೇ ಅವನಿಗೆ ಮದುವೆ ಮಾಡಿದ್ರಿ. ಈಗ ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತ. ಮೇಡಮ್ ಪಕ್ಕದ ಮನೆಯವ್ರ ಮಾತು ಕೇಳಿದ್ರೆ ಸುಮ್ಮನೆ ಇರ್ತೀರಾ? ಅತ್ತೆ ಸೊಸೆ ಒಂದಾಗ್ತಾರೆ ಮತ್ತೆ. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಿಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ಬೆಳೆಸಿ. ಮಕ್ಕಳಿಗೋಸ್ಕರ ಆಸ್ತಿ ಅಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಸೋತೋದ್ರೆ ಪರವಾಗಿಲ್ಲ, ಮನೆಗೆ ಬಂದಾಗ ನೋಡಿ, ಭಾಳಷ್ಟು ಜನ ತಾಯಂದ್ರಿಗೆ ಗೊತ್ತಿರೋ ವಿಚಾರ ನೀವು ಗಮನಿಸಿ ನೋಡಿ. ನೀನು ಗೆದ್ದು ಮನೆಗೆ ಬರ್ತೀಯೋ, ಸೋತ್ ಮನೆಗೆ ಬರ್ತೀಯೋ, ನಿಮ್ಮ ಅಮ್ಮಗೆ ಗೊತ್ತಿರೋ ಒಂದೇ ಆನ್ಸರ್, ಫಸ್ಟ್ ಊಟ ಮಾಡೋಗಿ ಮಗ ಅಂತಾರೆ. ನಿಮ್ಮ ಅಮ್ಮಗೆ ಗೊತ್ತಿರೋ ಒಂದೇ ಆನ್ಸರ್, ಸಾಧ್ಯ ಆದರೆ ತಾಯಿನ ಕಡಿಮೆ ಹರ್ಟ್ ಮಾಡೋಣ, ತಂದೆನ ಕಡಿಮೆ ಹರ್ಟ್ ಮಾಡೋಣ. ತಂದೆ ತಾಯಿ ನಾವು ಹರ್ಟ್ ಮಾಡ್ತೀವಿ ಸರ್, ಮಾಡದೇ ಇರೋಕ್ಕಾಗಲ್ಲ. ಸಾಧ್ಯ ಆದರೆ ಕಡಿಮೆ ಹರ್ಟ್ ಮಾಡಿ. ನಾನು ಹೇಳೋದು ಇಷ್ಟೇ ತಾಯಿ, ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ. ಅವ್ರು ನೋಡಿದ ಸ್ಕೂಲ್ಗೆ ಹೋದ್ರಿ, ಅವ್ರು ಕಳಿಸಿದ ಕಾಲೇಜ್ಗೆ ಹೋದ್ರಿ, ಅವ್ರು ಕೊಡಿಸಿದ ಬಟ್ಟೆ ಹಾಕ್ಕೊಂಡ್ರಿ, ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ರಿ. ಸಾಧ್ಯ ಆದರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ನು ಅವ್ರು ಕೊಟ್ಟುಬಿಡಿ ಅಂತ. ಅದೊಂದೇ ನಿಮ್ಮ ಮೇಲೆ ಅವ್ರು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ನು. ಚೌಲ್ಟ್ರಿನೂ ಅವರೇ ಬುಕ್ ಮಾಡೋಕ್ಕೆ ಬಿಟ್ಬಿಡಿ. ನಿಮ್ಮ ತಂದೆ ತಾಯಿಗೆ ನೋಡಿ, ಕೇಳಿ ನೋಡಿ, ಈಗ ಒಂದು 20-22ರಲ್ಲಿರೋ ಹೆಣ್ಮಕ್ಳು ಅಪ್ಪ ಅಮ್ಮನ ಕೇಳಿ ನೋಡಿ. ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು, ನೆಂಟ್ರ ಮನೆಗಳಿಗೆಲ್ಲ ಹೋಗ್ಬೇಕು, ಇನ್ವಿಟೇಷನ್ ಕೊಡಿಬೇಕು, ಬರಬೇಕು, ಗ್ರ್ಯಾಂಡಾಗಿ ಮದುವೆ ಮಾಡಬೇಕು. ಇನ್ನೇನೂ ಇಲ್ಲ ತಂದೆ ತಾಯಿಗೆ ಆಸೆ. ಎಲ್ರಿಗೂ ಧೈರ್ಯವಾಗಿರಿ ಸರ್, ನಥಿಂಗ್ ಇಸ್ ಹ್ಯಾಪನ್, ತಲೆಗೆಡಿಸ್ಕೋಬೇಡಿ. ಇನ್ನು ನಮ್ಮ ರೈತರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಅಣ್ಣ ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬೆಳೆ ಮೇಲೆ ಸಾಲ ತೆಗೆದಿರ್ತೀರ. ಒಂದೊಂದು ಸಲ ಬ್ಯಾಂಕ್ಗೆ ಕಟ್ಟಕ್ಕಾಗಲ್ಲ, ಸತ್ತೋಗ್ಬೇಕು ಅನಿಸುತ್ತೆ ಸರ್. ಭಯ ಬೀಳಬೇಕಾಗಿರೋದು ಸಾಲ ಕೊಟ್ಟಿರೋ ಬ್ಯಾಂಕ್ ಮ್ಯಾನೇಜರು, ನೀವಲ್ಲ. ಧೈರ್ಯವಾಗಿರಿ ಸರ್. ಸರ್ ನೀವ್ಯಾಕೆ ಸರ್ ಸತ್ತೋಗ್ತೀರಾ ಸರ್? ಮ್ಯಾನೇಜರ್ ಸ್ಯೂಸೈಡ್ ಮಾಡ್ಕೋಬೇಕು ಸರ್, ಅಯ್ಯೋ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ಆರಾಮಾಗಿರಿ ಸರ್. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ, ಏನು ಮಾಡ್ತಾರೆ ಸರ್? ಸಾಲ ವಾಪಸ್ ಕೊಡು ಅಂತಾರೆ, ಕೊಡಲ್ಲ ಹೋಗು ಅಂತಾರೆ. ಸ್ವಲ್ಪ ನೀವು ಸತ್ತೋಗ್ಬೇಡಿ ಸರ್. ಸರ್ ನೀವೇನೋ 10 ಲಕ್ಷ 20 ಲಕ್ಷ ಸಾಲ ಇದೆ ಅಂತ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ, ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋರು ಯಾರು ಸರ್? ವಯಸ್ಸಿಗೆ ಬಂದಿರೋ ಮಗನಿಗೆ ದಾರಿ ತೋರಿಸೋರು ಯಾರು ಸರ್? ನೀವು ಗಟ್ಟಿಯಾಗಿರ್ಬೇಕು ಸರ್. ಏನಾಗುತ್ತೆ ಸರ್? ಮನೆ ಹತ್ರ ಬಂದು ಬೈತಾರ, ಬೈಲಿ. ಅಯ್ಯೋ ಬೀದಿಯಲ್ಲಿ ಮಾನ ಮರ್ಯಾದೆ ಹೋಯ್ತು, ಫೀಲ್ ಎಲ್ಲ ಆಗ್ಬೇಡಿ ಸರ್. ನಾವು ಹೆಂಗೆಲ್ಲ ಬೈಸ್ಕೊಂತೀವಿ ನೋಡಿ, ಮಾನ ಮರ್ಯಾದೆ ಇಲ್ಲದೆ ನೋಡಿ ಸರ್. ನಮ್ಮನ್ನ ಹೆಂಗೆ ಬೈತಾರೆ ಸರ್? ನಾನು ಬೈಸ್ಕೊಂಡಿರೋದ್ರಲ್ಲಿ ನೀವು 2 ಸಲ ಬೈಸ್ಕೊಂಡ್ರು 2 ದಿನ ಊಟ ಬಿಡ್ತೀರಾ? ಕೆಟ್ಟದಾಗ ಬೈತಾರೆ.
ಕೆಟ್ಟದಾಗಿ ಪೇಡ್ ಕಾಮೆಂಟ್ಸ್ ಹಾಕ್ತಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೆ ಗೊತ್ತಿದೆ ನನ್ನ ನಿಯಮ ಯಾವನೂ ಕಟ್ಟಲ್ಲ ಗುರು, ನಾನೇ ಕಟ್ಕೋಬೇಕು ಅಂತ. ಯಾರಾದರೂ ಹೊಗಳದವನು ಒಂದು EMI ಕಾಸು ಹಾಕ್ತಾನಾ? ಹಾಕಂಗಿದ್ರೆ ಹೇಳಿ. ನನ್ನನ್ನು ಕೆಲವ್ರು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಂದು ಮಾತು ಜಾಸ್ತಿ, ನೀನು ಬಾಯಿ ಮುಚ್ಕೊಂಡಿರು ಅಂತ ಕೆಲವರು ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ನಾನು ಹೇಳ್ದಲ್ಲ, ನೀನು ಕಡಿಮೆ ಮಾತಾಡಿ, ಏನಾದರೂ ಕಡ್ದು ಕಟ್ಟೆ ಹಾಕಿದರೆ ಮಗನೇ ಹೇಳು, ನಾನು ಸೈಲೆಂಟಾಗಿರ್ತೀನಿ. ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿದ್ದೀನಿ. ನಾನು ಹೇಳೋದಿಷ್ಟೇ, ಅವ್ರು ಯಾರೋ ಹಂಗಿರಂಗೆ ಹಂಗಿದ್ದಂಗೆ ಹಿಂಗಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗಿರಿ, ಆರಾಮಾಗಿರಿ, ತಲೆಗೆಡ್ಸ್ಕೋಬೇಡಿ, ಜಾಸ್ತಿ ಟೆನ್ಷನ್ಸ್ ಎಲ್ಲ ತಗೋಬೇಡಿ, ಕೂಲಾಗಿರಿ. ಸರ್ ದೊಡ್ಡ ಅವಮಾನ ಆದರೆ ಏನು ಮಾಡಬೇಕು ಸರ್? ಬೈದಿರೋನು ಸತ್ತೋಗ್ತಾನೆ, ಭಯ ಬೀಳ್ಬೇಡಿ. ಬೈಸ್ಕೊಂಡವನು ಹೋಗ್ತಾನಾ? ಬೈದಿರೋನು ಹೋಗ್ತಾನಾ? ಒಂದು 40-50 ವರ್ಷ ಕಾಯ್ಬೇಕಷ್ಟೆ. ಏನಿದೆ ಸರ್, 60-70 ವರ್ಷ ಆದಮೇಲೆ ದೇವಸ್ಥಾನಗಳಿಗೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಓಡಾಡೋದು ಬಿಟ್ಟರೆ ಇನ್ನೇನಿರುತ್ತೆ? ಏನೂ ಇರಲ್ಲ. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ಹೇಳೋದು, ಹುಡುಗರು ದಯವಿಟ್ಟು ನಾನು, ಯಾಕೆಂದರೆ ಪೋಷಕರಿಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳೋಕ್ಕಾಗಲ್ಲ ಸರ್. ನಾನೇನಾದರೂ ತುಂಬ ಫಿಲಾಸಫಿಕಲ್ ಹೇಳಿದ್ರೆ ಅವ್ರು ಕೇಳಲ್ಲ ಸರ್, ಅವ್ರ ದಾರಿಯಲ್ಲಿ ಹೋಗಿ ಹೇಳ್ಬೇಕು ಅವ್ರಿಗೆ. ನಾನು ತುಂಬ ಫಿಲಾಸಫಿಕಲ್ ಹೆಂಗೆ ಓದಬೇಕು, ಏಕಾಗ್ರತೆ ಇರಬೇಕು ಅಂದರೆ ಅವನು ಕೇಳಲ್ಲ, ಯಾರಿಗೂ ಇವನು ಅಂತಾರೆ. ಅವ್ರ ದಾರಿಯಲ್ಲೋಗೆ ಸ್ವಲ್ಪ ಮಟ್ಟಿಗೆ ಸರ್, ಇಲ್ಲಿ ಯಾರಿಗೋಸ್ಕರ ಯಾರೂ ಬದಲಾಗಲ್ಲ. ನಾನು ಹೇಳೋದಿಷ್ಟೇ, ತಲೆಗೆಡ್ಸ್ಕೊಬೇಡಿ. ಕೆಲವು ಹುಡುಗರು ಆವಾಗ ನೋಡ್ತಾ ಇರ್ತೀನಿ, ಯಾವುದೋ ಲವ್ ಫೇಲ್ಯೂರ್ ಅಂತ ಸತ್ತೋಗ್ಬಿಡ್ತಾರೆ. ಏನು ಡೈಲಾಗು, ಪ್ರೀತಿಯಲ್ಲಿದ್ದಾಗ 7 ಜನ್ಮಕ್ಕೂ ನೀನೇ ಬೇಕು, ಮದುವೆ ಆದಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ಹೇಳೋ ನೋಡೋಣ. ಮದುವೆಗಿಂತ ಮುಂಚೆ ಪ್ರೀತಿಲಿದ್ದಾಗ 7 ಜನ್ಮಕ್ಕೂ ಯಾವುದೋ ಹೊಸ ಸಾಂಗ್ ಬರುತ್ತೆ, ಕೇಳೋದು, ಇನ್ಸ್ಪೈರ್ ಆಗೋದು. ಮದುವೆ ಆದಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ವ್ಯಾಲಿಡಿಟಿನೇ ಇರಲ್ಲ. ಮದುವೆ ಆಗಿರೋ ಅಂಕಲ್ಸ್ಗೆಲ್ಲ ಗೊತ್ತಿದ್ದು. ಮದುವೆ ಆದಮೇಲೆ ಅಲ್ವಾ ಸರ್, ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ, ಹೋಗಿ ಮಮ್ಮಿ ನಾನು ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದು ನಿಂತಿರೋ ಹುಡುಗನಿಗೆ ಅದೇ ದೊಡ್ಡ ಕಷ್ಟ. ಕಷ್ಟ ಅಂದರೆ ಯಾವ್ದು ಗೊತ್ತಾಗೋರು? ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎದ್ದು ಬಿಸಾಕ್ತಾನೆ ನೋಡಿ, ಅವನಿಗೊಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ, ಮಗನೇ ಅವನದಲ್ಲೇ ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಹಳ್ಳಿಗಳ ಕಡೆ ಹೆರಿಗೆ ಟೈಮಲ್ಲಿ ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡಲ್ಲಿ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅನುಭವಿಸೋ ಹೆರಿಗೆ ನೋವು ತೋರಿಸಿ, ಅದಮ್ಮ ಕಷ್ಟ ನಿಂದಲ್ಲ ಅಂತ. 90% ಬರೋ ಮಗ 60% ಬಂದಂತ ಬೇಜಾರು ಬೀಳೋ ತಂದೆಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲಿಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ತಂದೆ ತಾಯಿನ ಕಳ್ಕೊಂಡು ತಂಗಳನ್ನು ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಸ್ಲಮ್ ಹುಡುಗಿಯರ ಕತೆ ತೋರಿಸಿ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರು ಅಂತ ಬೇಜಾರು ಬೀಳೋ ಹುಡುಗರಿಗೆ ತಂದೆ ತಾಯಿನ ಕಳ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ಲದೆ ವಿಧಾನಸೌಧದಲ್ಲಿ ಒಂದು ಚೇರ್ಗೆ ಖರ್ಚೀಪ್ ಆಗಿರೋ ನನ್ನಂಥವನ್ನು ತೋರಿಸಿ. ನಾನು ನಿಮಗೆಲ್ಲ ಹೇಳೋದಿಷ್ಟೇ, ನಾನು ಇದನ್ನ ಯಾವುದೋ ಬುಕ್ಕಲ್ಲಿ ಓದ್ಕೊಂಡು ಯಾವುದೋ ಸಿನಿಮಾ ನೋಡಿಕೊಂಡು ಡೈಲಾಗ್ ಹೇಳ್ತಿಲ್ಲ. ನನ್ನನ್ನು ಬೈತಿರ್ತಾರೆ, ಇವ್ನು ಡೈಲಾಗ್ ಹೇಳ್ತಿರ್ತಾನೆ, ನೀವು ಹೇಳಿ ನೋಡೋಣ ಬರುತ್ತೇನ. ನಿಮ್ಮನೇಲೂ TV ಇದೆಲ್ಲ, ರಿವೈಂಡ್ ಮಾಡ್ಕೊಂಡು ಒಂದು ಡೈಲಾಗ್ ಹೇಳಿ ನೋಡೋಣ. ಡೈಲಾಗ್ ಅಲ್ಲ ಸರ್, ಇದು ಸರಸ್ವತಿ ಸರ್, ಇದು ಸರಸ್ವತಿ. ಇದು ನಾನು ಸರಸ್ವತಿ ನೊಲಿಸ್ಕೊಂಡಿದ್ದೀನಿ, ಅದಕ್ಕೆ ಲಕ್ಷ್ಮೀ ದೇವಿನೂ ಜೊತೆಯಲ್ಲಿದ್ದಾಳೆ. ವರ್ಷಕ್ಕೆ 700-800 ಜನ MBBS ಡಾಕ್ಟರ್ಸ್ನ ರೆಡಿ ಮಾಡ್ತಿದ್ದೀನಿ. ಒಂದು ಸಂಸ್ಥೆ ಕಟ್ಟಿದ್ದೀನಿ. ದೈವ ಬಲ ಚೆನ್ನಾಗಿತ್ತು. ನನಗೆ ಕಾಶಿ ವಿಶ್ವನಾಥನ ಆಶೀರ್ವಾದ ನನಗೆ ಭಾಳ ಮುಖ್ಯ. ನನಗೆ ದೈವ ಸಂಕಲ್ಪ ಇಲ್ಲ ಅಂದರೆ ಇವೆಲ್ಲ ಆಗಲ್ಲ ಸರ್. ಅಣ್ಣ ರವಿ ಅಣ್ಣ, ಭೋಗನಂದೀಶ್ವರ ಟೆಂಪಲ್ ಇದೆ ನಮ್ಮಲ್ಲಿ. ಶಿವರಾತ್ರಿಯಲ್ಲಿ ಭೋಗನಂದೀಶ್ವರ ಟೆಂಪಲಲ್ಲಿ ರಥ ಮುರಿದೋಗುತ್ತೆ. ಅದಾಗಿದ್ದು 1 ತಿಂಗಳಿಗೆ ನನಗೆ ಟಿಕೆಟ್ ಸಿಗುತ್ತೆ. ಆ ಭೋಗನಂದೀಶ್ವರ ನನ್ನನ್ನು ಗೆಲ್ಸ್ಕೊಂಬರ್ತಾನೆ. ನೀವು ನಂಬ್ತಿರಲ್ಲ, ನನಗೆ B.Pharm ಸಿಕ್ಕಿದ್ದು 1 ವರ್ಷದ ಹಿಂದೆ. ನಾನು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗಿರ್ತೀನಿ. ಇವೆಲ್ಲ ಕೋಇನ್ಸಿಡೆನ್ಸಸ್. ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದೀನಿ, ರಾಜಭವನಕ್ಕೂ ಹೋಗ್ತೀನೇನೋ ನಂಬಿಕೆ ಇದೆ, ದೇವ್ರ ಆಶೀರ್ವಾದ. ಪೂಜೆಗೆ ಬರ್ತೀನಣ್ಣ, ನನಗೆ ನಂಬಿಕೆ ಇದೆ. ನಾನೆಲ್ಲ ಪುಕ್ಸಟ್ಟೆ ಸಿಗೋ ಕನಸನ್ನ ಕಾಣಕ್ಕೆ ಏನು ಪ್ರಾಬ್ಲಮ್ ಇದೆ? ಕನಸು ಪುಕ್ಸಟ್ಟೆಲ್ಲೋ ದೊಡ್ಡದಾಗಿ ಕಾಣೋಣ.
ಮತ್ತೆ ನಾಳೆ ಕಷ್ಟಪಟ್ಟು ಪಡೆಯೋ ಗೆಲುವನ್ನ ಹೆಂಗ್ ಸೆಲೆಬ್ರೇಟ್ ಮಾಡೋಕ್ಕಾಗತ್ತೆ ಸರ್? ಎಲ್ಲ 40-50 ವರ್ಷ ದಾಟಿರೋರ್ಗೆ ಆರೋಗ್ಯ ಜೋಪಾನ ಸರ್, ಆರಾಮಾಗಿರಿ ಸರ್, 4 ಕಾಸು ಎತ್ತಿಟ್ಕೊಳ್ಳಿ ಸರ್, ಮಕ್ಕಳಿಗೆ ಎಷ್ಟಾದರೂ ಇದು ಮಾಡಿ, ಸ್ವಲ್ಪ ದುಡ್ಡಾದರೂ ಇರಲಿ ಸರ್. ನಾಳೆ 60-70 ವರ್ಷ ಆದರೆ ಒಂದೊಳ್ಳೆ ಹಾಸ್ಪಿಟ್ಲಲ್ಲಿ ಒಂದೊಳ್ಳೆ ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಆದರೂ ಇರ್ಬೇಕು ಸರ್. ಅಷ್ಟೆಲ್ಲ ದುಡ್ದು ಒಂದು MRI ಸ್ಕ್ಯಾನ್ಗೋ ಒಂದು CT ಸ್ಕ್ಯಾನ್ಗೋ ದೊಡ್ಡ ಸಾಲಲ್ಲಿ ಆಸ್ಪತ್ರೆಯಲ್ಲಿ ನಿಲ್ಲೋ ಪರಿಸ್ಥಿತಿ ನಿಮಗೆ ಬರಬಾರ್ದು ಸರ್. ನಾಳೆ ಮೆಡಿಸಿನ್ಗೂ ಮಾತ್ರೆಗಳಿಗೂ ದುಡ್ಡನ್ನ ಯಾರನ್ನೋ ನೆಂಟರನ್ನ ಕೇಳಿ ಗೂಗಲ್ ಪೇ ಮಾಡಿಸ್ಕೊಂಡು ಇರಬಾರ್ದು ಸರ್. ಎಲ್ಲೋ ಗೂಗಲಲ್ಲೇ ಇಲ್ಲದೆ ಇರೋ ನಿಮ್ಮ ಮಗನ ಇತಿಹಾಸನ ಗೂಗಲಲ್ಲಿ ಬರ್ಸಿರ್ತೀರಾ, ನಿಮ್ಮ ಮಗಳ ಇತಿಹಾಸನ ಗೂಗಲಲ್ಲಿ ಬರಂಗೆ ಮಾಡಿರ್ತೀರಾ, ಆದರೂ ಮಕ್ಕಳು ನೆಗ್ಲೆಕ್ಟ್ ಮಾಡಿ ಹೊರಟೋಗ್ತಾರೆ. ತಪ್ಪೇನಿಲ್ಲ ಸರ್, ನೀವು ಅವ್ರನ್ನೂ ಬ್ಲೇಮ್ ಮಾಡಬಾರ್ದು ಸರ್ ಜಾಸ್ತಿ. ಅವ್ರಿಗೂ ಹೆಂಡ್ತಿ ಮಕ್ಕಳು ಫ್ಯೂಚರು ಅವ್ರ ಎಜುಕೇಷನ್ ಎಲ್ಲ ಇರುತ್ತೆ ಸರ್. ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಸುಮ್ಮನೆ ಯಾವುದೋ ಕಾಲದಲ್ಲಿ ಒಬೇರಾಯನ ಕಾಲದಲ್ಲೆಲ್ಲ ಇರಬೇಡಿ ಸರ್. ಸಾಕಿದ್ದೀರಾ, ಮದುವೆ ಮಾಡಿದ್ದೀರಾ, ಅವ್ರ ಭಾಗ ಅವ್ರಿಗೆ ಕೊಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಷ್ಟೇ. ನೀವೊಂದು ಮಗಳಿಗೆ ಮದುವೆ ಮಾಡಿ ಕಳಿಸಿದ್ರೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಮದುವೆ ಗ್ರ್ಯಾಂಡಾಗಿ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ ರೀ, ಇಂಥ ಸ್ಕೂಲ್ಗೆ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ಸ್ಕೂಲ್ ಫೀಸ್ ಕಟ್ಟೋದು ಅಪ್ಪನೇ ಸರ್. ಇಂಥ ಹುಡುಗ ಇರಲಿ ಅಂತ ಹೇಳಿ ಅಮ್ಮ ಹೇಳಿದ್ರೆ ಚೌಲ್ಟ್ರಿಗೆ ಅಡ್ವಾನ್ಸು, ಮುತ್ತೂಟೋ ಮಣಾಪುರಮಲ್ಲಿ ಗೋಲ್ಡ್ ಫ್ಲೆಡ್ಜ್ ಮಾಡು, 40-50 ಲಕ್ಷ ಸಾಲ ಮಾಡು, 2% 3% ಬಡ್ಡಿ ಕಟ್ಟು ಅಪ್ಪನ ಹೆಗಲಿಗೆ. ಆದರೂ ಅಮ್ಮ ಎಮೋಷ್ನಲ್ ಆಗ್ತಿರ್ತಾಳೆ. ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ಕಾರ್ ಹತ್ಸಕ್ಕೋ ಬಡ್ಜೆಟ್ ಸಪೋರ್ಟ್ ಮಾಡಲ್ಲ ಅಂದರೆ ಬಸ್ ಹತ್ಸಕ್ಕೆ ಹೋಗೋವಾಗ ಅಮ್ಮ ಅಳ್ತಿರ್ತಾಳೆ, ಬಿಕ್ಕಳಿಸಿ ಅಯ್ಯೋ ನನ್ನ ಮಗಳನ್ನ